ಡಿಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್, ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ 3 ಅಂಕಗಳ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. ಇಲ್ಲಿ ನೀವು ಈ ಒಂದು ಕ್ವಶನನ್ನು ಸಾಲ್ವ್ ಮಾಡಬೇಕಾದ್ರೆ 4 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು ವಿದ್ಯಾರ್ಥಿಗಳೇ. ಇದರಲ್ಲಿ ಮೊದಲನೇ ಸ್ಟೆಪ್ ಯಾವುದಪ್ಪ ಅಂದರೆ, ಏನು ಪ್ಯಾಸೇಜನ್ನು ಕೊಟ್ಟಿರ್ತಾರಲ್ವ ಪ್ಯಾರಾಗ್ರಾಫ್, ಅದು ಯಾವ ಟೆನ್ಸಲ್ಲಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಟೆನ್ಸನ್ನು ಕಂಡುಹಿಡಬೇಕು. ಹೇಗೆಂದರೆ ನೋಡಿ, ಈ ಒಂದು ಸೆಂಟೆನ್ಸನ್ನು ಗಮನಿಸಿ. ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವಾ. ಇಲ್ಲಿ ನೋಡಿ, ಫೆಲ್ಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂತಹ ವರ್ಬ್ ಆಗಿದೆ. ಹಾಗಾಗಿ ಈ ಒಂದು ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಗಮನಿಸಬೇಕು, ಅಗ್ರೀಡ್ ಅಂತಕ್ಕಂತಹ ಒಂದು ಪದ ಇದೆ, ಪ್ಲೇಸ್ಡ್ ಅಂತಕ್ಕಂತಹ ಒಂದು ಪದ ಕೂಡ ಇದೆ. ಇವುಗಳನ್ನು ಗಮನಿಸಿದಾಗ ಈ ಒಂದು ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸಲ್ಲಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇನ್ನು ಸೆಕೆಂಡ್ ಸ್ಟೆಪ್ ಯಾವುದಪ್ಪ ಅಂದರೆ, ಪ್ರತಿಯೊಂದು ಸೆಂಟೆನ್ಸ್ ಅಂದರೆ ಇಲ್ಲೇನೋ ಬ್ಲ್ಯಾಂಕ್ ಕೊಟ್ಟಿದ್ದಾರಲ್ವ, ಈ ಬ್ಲ್ಯಾಂಕ್ಗಳು ಯಾವ ಸಬ್ಜೆಕ್ಟನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗುತ್ತೆ. ಅಂದರೆ ಸೆಂಟೆನ್ಸ್ ಯಾವುದರಿಂದ ಆರಂಭ ಆಗಿರುತ್ತೆ ಅದನ್ನು ಗಮನಿಸಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದೇರ್ ಫಾರ್ ಇಟ್ ಅಂತ ಇದೆ. ಸೊ ಇಲ್ಲಿ ಇಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಈ ಇಟ್ ಅನ್ನೋದು ಸಿಂಗ್ಯುಲರ ಪ್ಲೂರಲ್ಲ ಅಂಥೇಳಿ ಕಂಡು ಹಿಡ್ಕೋಬೇಕು. ನೋಡಿ, ಇಟ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ, ಇದು ನಿಮಗೆ ನೆನಪಿರಲಿ. ಇನ್ನು ಸೆಕೆಂಡ್ ಸೆಂಟೆನ್ಸ್ಗೆ ಹೋದಾಗ ನೋಡಿ, ದಿಸ್ ಅಂತಕ್ಕಂಥದ್ದಿದೆ. ಸೊ ಇದು ಕೂಡ ಸಿಂಗ್ಯುಲರ್ ಆಗಿದೆ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋದರೆ ದ ಕ್ರಿಮಿನಲ್. ಸೊ ಇದು ಕೂಡ ಸಿಂಗ್ಯುಲರ್ ಆಗಿದೆ. ಸೊ ಈ ರೀತಿ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಅಂತ ಗುರುತಿಸ್ಕೊಳ್ಳಿಕ್ಕೆ ಏನು ಕಾರಣ ಅಂತೇಳಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ಸಬ್ಜೆಕ್ಟನ್ನು ಗುರುತಿಸಿಕೊಳ್ಳೋದಾಯಿತು. ಇನ್ನು ಥರ್ಡ್ ಸ್ಟೆಪ್ಪನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಒಂದು ಸೂಟಬಲ್ ಆಗಿರತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಗುರುತಿಸ್ಕೊಳ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್, ದಿಸ್ ಈಸ್ ದ ಥರ್ಡ್ ಸ್ಟೆಪ್. ಯಾವ ರೀತಿ ಅಂದರೆ ನೋಡಿ, ಪ್ರತಿ ಸೆಂಟೆನ್ಸ್ ಏನಿದೆ ಅದನ್ನು ಸಬ್ಜೆಕ್ಟ್ ಗಮನಿಸಿದಾಗ, ಅಂದರೆ ಇಲ್ಲಿ ಸೆಕೆಂಡ್ ಸ್ಟೆಪ್ಪನ್ನು ಏನು ಫಾಲೋ ಮಾಡಿದಲ್ವಾ, ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ತೇವೆ. ನೋಡಿ, ಇಲ್ಲಿ ಇಟ್ ಅಂತ ಇದೆ. ಸೊ ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವುದು ಅಂತೇಳಿ ಹೇಗೆ ಕಂಡುಹಿಡಿಯೋದು ನೋಡಿ. ಮೊದಲನೇದಾಗಿ ಈಗ ಟೆನ್ಸ್ ಯಾವ ಟೆನ್ಸಲ್ಲಿದೆ ಸೆಂಟೆನ್ಸ್ ಅಂತಕ್ಕಂಥದ್ದನ್ನು ಕಂಡುಹಿಡಿದಿದ್ದೇವೆ. ಅಂದರೆ ಈ ಒಂದು ಪ್ಯಾರಾಗ್ರಾಫ್ ಇರತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅಲ್ವಾ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ಗೆ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಗಳು ಯಾವಪ್ಪ ಅಂದರೆ, ನೆನಪಿಟ್ಕೊಳ್ಳಿ, ವಾಸ್ ಮತ್ತು ವರ್ ಆಗಿರ್ತವೆ. ವಾಸ್ ಮತ್ತು ವರ್ಗಳು ಪಾಸ್ಟ್ ಟೆನ್ಸಲ್ಲಿ ಬರೋ ಹೆಲ್ಪಿಂಗ್ ವರ್ಬ್ ಆಗಿರ್ತವೆ. ಸೊ ಇಲ್ಲಿ ಗಮನಿಸಿ, ಇಟ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲಿ ವಾಸ್ ಅನ್ನೋದು ಸೂಟಬಲ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇರತಕ್ಕಂತಹ ದಿಸ್, ಈ ಸಬ್ಜೆಕ್ಟನ್ನು ಗಮನಿಸಿ, ಇದು ಕೂಡ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲೂ ಕೂಡ ವಾಸ್ ಅಂತಕ್ಕಂಥದ್ದು ಬರುತ್ತೆ. ಅದೇ ರೀತಿ ದ ಕ್ರಿಮಿನಲ್ ಅಂತಕ್ಕಂಥದ್ದು ಕೂಡ ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲೂ ಕೂಡ ವಾಸ್ ಬರುತ್ತೆ. ಸೊ ಥರ್ಡ್ ಸ್ಟೆಪ್ ಈಸ್ ಫೈಂಡಿಂಗ್ ದ ಹೆಲ್ಪಿಂಗ್ ವರ್ಬ್. ಇನ್ನು ಫೋರ್ತ್ ಸ್ಟೆಪ್ ಯಾವುದಪ್ಪ ಅಂದರೆ, ಯಾವ ವರ್ಬನ್ನು ಒಂದು ಬ್ರಾಕೆಟ್ ಒಳಗಡೆ ಕೊಟ್ಟಿರ್ತಾರಲ್ವ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಿ, ಡಿಸೈಡ್ ಕೊಟ್ಟಿದ್ದಾರೆ, ಇನ್ಫಾರ್ಮ್ ಕೊಟ್ಟಿದ್ದಾರೆ, ಕೀಪ್ ಕೊಟ್ಟಿದ್ದಾರೆ. ಸೊ ಈ ಒಂದು ವರ್ಬ್ಗಳ V3 ಫಾರ್ಮನ್ನು ಕಂಡುಹಿಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆನಪಿಟ್ಕೊಳ್ಳಿ, ಫೋರ್ತ್ ಸ್ಟೆಪ್ ಯಾವುದಪ್ಪ ಅಂದರೆ, V3 ಫಾರ್ಮ್ ಆಫ್ ದ ವರ್ಬ್, ಅಥವಾ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂತಾನೂ ಕೂಡ ಕರಿತೇವೆ ಈ ಒಂದು ವರ್ಬನ್ನು. ಸೊ ಇಲ್ಲಿ ಈ 4 ಸ್ಟೆಪ್ಗಳನ್ನು ಫಾಲೋ ಮಾಡಿದರೆ ಈ ಎಲ್ಲ ಬ್ಲ್ಯಾಂಕ್ಗಳನ್ನು ನೀವು ಕಂಪ್ಲೀಟಾಗಿ ಕರೆಕ್ಟಾಗಿ ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದೊಂದೇ ಪ್ಯಾರಾಗ್ರಾಫನ್ನು ಫಿಲ್ ಮಾಡ್ತಾ ಹೋಗೋಣ. ಬನ್ನಿ, ಈಗ ಫಸ್ಟ್ ಸೆಂಟೆನ್ಸ್ ನೋಡಿ, ಇಲ್ಲಿ ಬ್ಲ್ಯಾಂಕ್ ಕೊಟ್ಟಿರೋದು ಇಟ್ ಅಂತ ಇದೆ. ಮೊದಲಿಗೆ ಹೇಳಿದಾಗೆ ಇಟ್ಗೆ ನಾವು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತಾ ಇದ್ದೇವೆ. ಆಲ್ರೆಡಿ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ದೇವೆ. ಟೆನ್ಸ್ ಯಾವ ಫಾರ್ಮಲ್ಲಿದೆ, ಪಾಸ್ಟ್ ಟೆನ್ಸಲ್ಲಿದೆ ಅಂತ ಅರ್ಥ ಆಗಿಬಿಟ್ಟಿದೆ. ಸೊ ಈಗ ನಾವು ಸೆಕೆಂಡ್ ಸ್ಟೆಪ್ಗೆ ಹೋಗ್ತಾ ಇದ್ದೇವೆ. ಅದು ಯಾವುದಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್. ವಿದ್ಯಾರ್ಥಿಗಳೇ, ಈ 4 ಸ್ಟೆಪ್ಸನ್ನು ನಿಮ್ಮ ನೋಟ್ಸಲ್ಲಿ ಬರೆದುಕೊಳ್ಳಿ. ಯಾಕೆಂದರೆ ಇಲ್ಲಿ ನೀವು ವಿಡಿಯೋ ನೋಡಬೇಕಾದ್ರೆ ನೆನಪಿಟ್ಕೊಳ್ತೀರಾ, ಬಟ್ ಆಮೇಲೆ ಮರ್ತು ಬಿಡ್ತೀರಾ. ಸೊ ಈ 4 ಸ್ಟೆಪ್ಸ್ಗಳನ್ನು ಒಂದು ನೋಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಈ 4 ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬನ್ನಿ, ಈಗ ಫಸ್ಟ್ ನೋಡಿ, ಇಟ್ ಇದೆ. ಸೊ ಹೆಲ್ಪಿಂಗ್ ವರ್ಬ್ ಯಾವುದನ್ನು ತೆಗೆದುಕೊಳ್ತೇವೆ, ವಾಸ್ ಅಂತೇಳಿ ಫಿಲ್ ಮಾಡ್ತೇವೆ ಮೊದಲನೇದಾಗಿ. ಸೊ ಈಗ ಫಿಲ್ ಮಾಡಿದ್ವಿ ಹೆಲ್ಪಿಂಗ್ ವರ್ಬನ್ನು. ನೆಕ್ಸ್ಟ್ ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಗಿವನ್ ವರ್ಡ್, ಅಂದರೆ ಡಿಸೈಡ್ ಅಂತಕ್ಕಂಥದ್ದು ಏನಿದೆನೋ ಇದನ್ನು ಪಾಸ್ಟ್ ಪಾರ್ಟಿಸಿಪಲ್ ಡಿಸೈಡೆಡ್ ಅಂತೇಳಿ ಫಿಲ್ ಮಾಡ್ತೇವೆ. ಇನ್ನು ಸೆಕೆಂಡ್ ಬ್ಲ್ಯಾಂಕ್ ನೋಡಿ, ಇನ್ಫಾರ್ಮ್ ಅಂತ ಇದೆ. ಸೊ ಇದು ಕೂಡ ಸಿಂಗ್ಯುಲರ್ ಮೊದಲಿಗೆ ಹೇಳಿದಾಗೆ. ಸೊ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನು ತೆಗೆದುಕೊಳ್ತೇವೆ. ದಿಸ್ ವಾಸ್. ಇನ್ಫಾರ್ಮ್ ಇರೋದರ V3 ಫಾರ್ಮ್ ಏನಪ್ಪ ಅಂದರೆ, ಇನ್ಫಾರ್ಮ್ಡ್ ಅಂತೇಳಿ ಬರ್ತಾ ಇದೆ. ಇನ್ಫಾರ್ಮ್ಡ್ ಅಂತೇಳಿ ಫಿಲ್ ಮಾಡ್ತೇವೆ. ಇನ್ನು ಮೂರನೇದು ಕೀಪ್ ಇದೆ ಮತ್ತು ಸಬ್ಜೆಕ್ಟ್ ದ ಕ್ರಿಮಿನಲ್ ಇದೆ. ಅಂದರೆ ಸಿಂಗ್ಯುಲರ್ ಇರೋ ಕಾರಣ ಇಲ್ಲೂ ಕೂಡ ವಾಸ್ ಅಂತೇಳಿ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೇವೆ. ಮತ್ತು ಕೀಪ್ ಇರೋದರ ಒಂದು V3 ಫಾರ್ಮ್ ಕೆಪ್ಟ್ ಅಂತ ಆಗುತ್ತೆ.
ಸೊ ಈ ರೀತಿ ನೀವು ಈಸಿಯಾಗಿ ಈ ಒಂದು ಪ್ಯಾರಾಗ್ರಾಫ್ಗಳನ್ನು ಫಿಲ್ ಮಾಡ್ಬೋದು. ಸೊ ಇದು ಮಾಡೆಲ್ ಕ್ವೆಶನ್ ಪೇಪರ್ 1ರಲ್ಲಿ ಬಂದಿರತಕ್ಕಂತಹ ಒಂದು ಕ್ವೆಶನ್ ಆಗಿದೆ. ಇನ್ನು ಮಾಡೆಲ್ ಕ್ವೆಶನ್ ಪೇಪರ್ 2ದಲ್ಲಿ ಯಾವ ಕ್ವೆಶನ್ ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಇದೇ 4 ಸ್ಟೆಪ್ಸ್ಗಳನ್ನು ಇಲ್ಲಿ ಫಾಲೋ ಮಾಡ್ತಾ ಹೋಗೋಣ. ಫಸ್ಟ್ಗೆ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ನೋಡಿ. ಫಸ್ಟ್ ಸ್ಟೆಪ್ ಏನಿದೆ, ಟೆನ್ಸನ್ನು ಕಂಡುಹಿಡಿಯೋದು. ಸೊ ಟೆನ್ಸ್ ಯಾವ ಟೆನ್ಸಲ್ಲಿದೆ, ವರ್ಬ್ಗಳನ್ನು ಗಮನಿಸೋಣ. ಇಲ್ಲಿ ಗಮನಿಸಿ, ಟ್ರೈಡ್ ಅಂತ ಇದೆ, ಅಂದರೆ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಅದ್ರ ಜೊತೆಗೆ ಬೇರೆ ವರ್ಬ್ಗಳನ್ನು ಕೂಡ ಯಾವುದಾದ್ರೂ ಇದ್ರೆ ಗಮನಿಸಬೇಕು. ಸೊ ಇಲ್ಲಿ ಇದು ಒಂದು ನೋಡಿದರೆ ನಮಗೆ ಆಲ್ರೆಡಿ ಸಿಕ್ಕಿದೆ. ಓಕೆ, ಟ್ರೈಡ್. ಸೊ ಪಾಸ್ಟ್ ಟೆನ್ಸಲ್ಲಿದೆ ಅನ್ನೋದು ನಮಗೆ ಈ ಒಂದು ಪ್ಯಾರಾಗ್ರಾಫ್ ಪಾಸ್ಟ್ ಅಂತ ಗೊತ್ತಾಯಿತು. ಈಗ ಸಬ್ಜೆಕ್ಟನ್ನು ಗಮನಿಸೋಣ. ಸೆಕೆಂಡ್ ಸ್ಟೆಪ್ ನೋಡಿ, ಎ ಪ್ಯಾಲಾಟಿಯಲ್ ಹೌಸ್ ಅಂತ ಇದೆ. ಎ ಪ್ಯಾಲಾಟಿಯಲ್ ಹೌಸ್ ಅಂದಾಗ ಇದು ಸಿಂಗ್ಯುಲರ್ ಅಂತೇಳಿ ಗೊತ್ತಾಗುತ್ತೆ ಅಲ್ವಾ. ಇನ್ನು ಸೆಕೆಂಡ್ ನೋಡಿ, ಪೀಪಲ್ ಅಂತ ಇದೆ. ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಪೀಪಲ್ ಅನ್ನೋದು ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಅಂದಾಗ ನಮಗೆ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕಾಗುತ್ತೆ, ನೆನಪಿರಲಿ. ಇನ್ನು ನೆಕ್ಸ್ಟ್ ನೋಡಿ, ಸ್ಕಾಲರ್ಸ್, ಪೋಯೆಟ್ಸ್ ಆ್ಯಂಡ್ ಮ್ಯೂಜಿಷಿಯನ್ಸ್ ಅಂತ ಇದೆ. ದಿಸ್ ಈಸ್ ಆಲ್ಸೋ ಪ್ಲೂರಲ್ ಆಗಿದೆ ಸಬ್ಜೆಕ್ಟ್. ಸೊ ಇಲ್ಲೂ ಕೂಡ ವರ್ ಅಂತ ಬರಬೇಕು. ಸೊ ಇವುಗಳನ್ನು ಗುರುತಿಸ್ಕೊಳ್ತೇವೆ. ಸೊ ಸೆಕೆಂಡ್ ಸ್ಟೆಪ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟನ್ನು ಗುರುತಿಸಿದ್ವಿ, ಹೆಲ್ಪಿಂಗ್ ವರ್ಬನ್ನು ಕೂಡ ಗುರುತಿಸ್ಕೊಂಡಿದ್ದೇವೆ. ಇನ್ನು V3 ಫಾರ್ಮ್ ಪ್ರತಿಯೊಂದು ಬಿಲ್ಡ್ ಇದೆ, ಇದರ V3 ಫಾರ್ಮ್ ಬಿಲ್ಟ್ ಆಗುತ್ತೆ. ಅಪಾಯಿಂಟ್ ಇರೋದು ಅಪಾಯಿಂಟೆಡ್ ಆಗುತ್ತೆ, ಇನ್ವೈಟ್ ಇರೋದು ಇನ್ವೈಟೆಡ್ ಅಂತ ಆಗುತ್ತೆ. ಸೊ ಈಗ ನಾವು ಈ ಒಂದು ಬ್ಲ್ಯಾಂಕನ್ನು ಈಸಿಯಾಗಿ ಫಿಲ್ ಮಾಡ್ತಾ ಹೋಗ್ಬೋದು. ಎ ಪ್ಯಾಲಾಟಿಯಲ್ ಹೌಸ್ ಸಿಂಗ್ಯುಲರ್ ಆಗಿದೆ, ಸೊ ವಾಸ್ ಅಂತೇಳಿ ಫಿಲ್ ಮಾಡ್ಕೊಳ್ತೇವೆ. ಬಿಲ್ಡ್, ಇದರ V3 ಫಾರ್ಮ್ ಬಿಲ್ಟ್ ಅಂತ ಆಗುತ್ತೆ. ಇನ್ನು ಪೀಪಲ್ ಪ್ಲೂರಲ್ ಇದೆ ಅಲ್ವಾ, ಮೊದಲಿಗೆ ಹೇಳಿದಾಗೆ ಇಲ್ಲಿ ವರ್ರನ್ನು ತೆಗೆದುಕೊಳ್ತೇವೆ. ಅಪಾಯಿಂಟ್ ಇರೋದರ V3 ಫಾರ್ಮ್ ಅಪಾಯಿಂಟೆಡ್ ಅಂತೇಳಿ ಫಿಲ್ ಮಾಡ್ತಾ ಇದ್ದೇವೆ. ಇನ್ನು ಇನ್ವೈಟ್ ಇದೆ ಮತ್ತು ಸಬ್ಜೆಕ್ಟ್ ಪ್ಲೂರಲ್ ಇದೆ, ಸೊ ಇಲ್ಲೂ ಕೂಡ ವರ್ಬ್ ತೆಗೆದುಕೊಳ್ತಾ ಇದ್ದೇವೆ. ಹೆಲ್ಪಿಂಗ್ ವರ್ಬ್ ಇನ್ವೈಟ್ ಇರೋದನ್ನು ಇನ್ವೈಟೆಡ್ ಅಂತೇಳಿ V3 ಫಾರ್ಮ್ಗೆ ಬರಿತಾ ಇದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇನ್ನು ಥರ್ಡ್ ನೋಡೋಣ, ಮಾಡೆಲ್ ಕ್ವೆಶನ್ ಪೇಪರ್ 3ದಲ್ಲಿ ಯಾವ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಟೆನ್ಸನ್ನು ಕಂಡುಹಿಡಿಯೋದು. ಸೊ ವರ್ಬ್ಗಳನ್ನು ಹುಡ್ಕೋಣ, ಯಾವುದಾದ್ರೂ ವರ್ಬ್ ಸಿಗುತ್ತಾ ಅಂತೇಳಿ. ಎಂಟರ್ಡ್ ಅಂತ ಇದೆ ನೋಡಿ, ಅಂದರೆ ಪಾಸ್ಟ್ ಟೆನ್ಸ್ ಅಂತ ನಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಈ ಒಂದು ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಈಗ ಹೆಲ್ಪಿಂಗ್ ವರ್ಬ್ಗಳು ಯಾವ ಬರ್ತವೆ, ಪಾಸ್ಟ್ ಟೆನ್ಸ್ ಅಂದ ತಕ್ಷಣವೇ ವಾಸ್ ಅಥವಾ ವರ್ಗಳು ಬರಬೇಕು, ಹೆಲ್ಪಿಂಗ್ ವರ್ಬ್, ಇದು ನೆನಪಿರಲಿ. ಈಗ ಸೆಕೆಂಡ್ ಸ್ಟೆಪ್ ಸಬ್ಜೆಕ್ಟನ್ನು ಗಮನಿಸೋಣ. ವೇರಿಯಸ್ ಕಲರ್ಫುಲ್ ಟಾಯ್ಸ್ ಅಂತ ಇದೆ. ಸೊ ಟಾಯ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ, ದಿಸ್ ಈಸ್ ಪ್ಲೂರಲ್ ಅಂತೇಳಿ. ಸೊ ಫಸ್ಟ್ ಸಬ್ಜೆಕ್ಟ್ ಏನಿದೆ ಪ್ಲೂರಲ್ ಆಗಿದೆ. ಇನ್ನು ನೆಕ್ಸ್ಟ್ ಹಿ ಅಂತ ಇದೆ ನೋಡಿ ಸಬ್ಜೆಕ್ಟ್, ಸೊ ಇದು ಸಿಂಗ್ಯುಲರ್ ಆಗಿದೆ ಅಲ್ವಾ. ಇನ್ನು ಥರ್ಡ್ ನೋಡಿ, ದ ಪೇಮೆಂಟ್ ಅಂತ ಇದೆ, ದಿಸ್ ಈಸ್ ಆಲ್ಸೋ ಸಿಂಗ್ಯುಲರ್ ಆಗಿದೆ. ಸೊ ನೋಡಿ, ಪ್ಲೂರಲ್ ಇರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದನ್ನು ತೆಗೆದುಕೊಳ್ಬೇಕು, ವರ್ ಅನ್ನು ತೆಗೆದುಕೊಳ್ತೇವೆ. ಸೊ ಇಲ್ಲಿ ವರ್ ಅಂತೇಳಿ ಫಿಲ್ ಮಾಡ್ತಾ ಇದ್ದೇವೆ. ಇನ್ನು ಫೈಂಡ್, ಇದರ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ, ಫೌಂಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಫೌಂಡ್ ಅಂತೇಳಿ ಫಿಲ್ ಮಾಡ್ತಾ ಇದ್ದೇವೆ. ಇನ್ನು ಸೆಕೆಂಡ್ ಬ್ಲಾಂಕ್ ಹಿ ಅಂತ ಇದೆ ಸಬ್ಜೆಕ್ಟ್, ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಅನ್ನು ತೆಗೆದುಕೊಳ್ತೇವೆ, ಹಿ ವಾಸ್. ಇನ್ನು ಅಟ್ರಾಕ್ಟೆಡ್, ಇದರ ಒಂದು V3 ಫಾರ್ಮ್ ಏನಾಗುತ್ತೆ, ಅಟ್ರಾಕ್ಟೆಡ್ ಅಂತ ಆಗುತ್ತೆ, ಅಟ್ರಾಕ್ಟೆಡ್. ಇನ್ನು ಕೊನೆಯದು ದ ಪೇಮೆಂಟ್, ಇದು ಕೂಡ ಸಿಂಗ್ಯುಲರ್ ಆಗಿರೋದ್ರಿಂದ ದ ಪೇಮೆಂಟ್ ವಾಸ್ ಅಂತ ಆಗುತ್ತೆ. ಡು, ಇದರ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಏನಾಗುತ್ತೆ, ಡು, ಡಿಡ್, ಡನ್ ಅಂತ ಆಗುತ್ತೆ. ಸೊ ಡನ್ ಅನ್ನೋದನ್ನು ಇಲ್ಲಿ ಫಿಲ್ ಮಾಡ್ತಾ ಇದ್ದೇವೆ, V3 ಫಾರ್ಮ್ ಆಫ್ ದ ವರ್ಬ್. ಈ ರೀತಿ ನೀವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಟೆನ್ಸನ್ನು ಗುರುತಿಸ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಸಬ್ಜೆಕ್ಟನ್ನು ಗುರುತಿಸ್ಕೊಳ್ಳಿ, ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಆಲ್ಮೋಸ್ಟ್ ನೋಡಿ, ಪಾಸ್ಟ್ ಟೆನ್ಸಲ್ಲಿ ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿರ್ತಾರೆ, ಒಂದೊಂದು ಸಾರಿ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲೂ ಕೂಡ ಕೊಡಬಹುದು. ಆ ಸಂದರ್ಭದಲ್ಲಿ ಪ್ರೆಸೆಂಟ್ ಫಾರ್ಮಲ್ಲಿ ವರ್ಬ್ ಇದ್ದರೆ ನೀವು ಹೆಲ್ಪಿಂಗ್ ವರ್ಬ್ ಸಿಂಗ್ಯುಲರ್ ಇದ್ದರೆ ಈಸ್ ತಗೊಳ್ಳಿ, ಒಂದು ವೇಳೆ ಪ್ಲೂರಲ್ ಇದ್ದರೆ ಆರ್ ತಗೊಳ್ಳಿ, ಆರನ್ನು ತೆಗೆದುಕೊಳ್ಳಿ. ಸೊ ಇವುಗಳು ಕೂಡ ನಿಮ್ಮ ಗಮನದಲ್ಲಿ ಇರಲಿ ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಹೆಲ್ಪ್ಫುಲ್ ಅಂತೇಳಿ ಒಂದು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಈಸಿಯಾಗಿ ಅನೇಕ ಲೆಸನ್ಸ್ಗಳನ್ನು ನಿಮಗೆ ಇಲ್ಲಿ ಕಲಿಸಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.